ಬಹುಶಃ ಈ ಯಾವುದೋ ಗಾಳಿ ಸೋಕಿರ್ಬೇಕು ಕಾಂಗ್ರೆಸ್ಸಿಗೆ. ಟಿಪ್ಪು ಸುಲ್ತಾನ್ ಗಾಳಿ ಸೋಕಿರ್ಬೇಕು. ಟಿಪ್ಪು ಸುಲ್ತಾನ್ನಿಗೂ ಆಂಜನೇಯನ್ ಕಂಡ್ರೆ ಆಗ್ತಿರಲಿಲ್ಲ. ಅದಕ್ಕಾಗಿ ಶ್ರೀರಂಗಪಟ್ಟಣದಲ್ಲಿದ್ದಂಥ ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಾಲಯವನ್ನ ಅಲ್ಲಿದ್ದಂಥ ಆಂಜನೇಯನನ್ನು ತೆಗೆದು ಜಾಮಿಯಾ ಮಸೀದಿ ಮಾಡಿದ್ರು. ಈ ಕಾಂಗ್ರೆಸ್ನವರಿಗೂ ಟಿಪ್ಪು ಸುಲ್ತಾನ್ ಗಾಳಿ ಸೋಕಿದೆ. ಆ ಗಾಳಿ ಬಿಡಿಸಿದ್ರೆ ನೆಟ್ಟಗಾಗ್ತಾರೆ. ನಾವು ಈಗ ಅವ್ರು ಧ್ವಜ ಇಳಿಸಿ ರಾಜಕಾರಣ ಮಾಡಿದ್ಯಾರು? ಧ್ವಜ ಇಳಿಸ್ತಾ ಇದ್ರೆ ನಾವು ಹೋರಾಟ ಮಾಡುವಂತ ಅನಿವಾರ್ಯತೆ ಬರ್ತಾ ಇತ್ತಾ? ಧ್ವಜ ಇಳಿಸಿದವ್ರು ಅವರು, ರಾಜಕಾರಣ ಮಾಡಿರೋರು ಅವರು, ಹಿಂದೂ ವಿರೋಧಿಯಾಗಿ ವರ್ತನೆ ಮಾಡಿರೋದು ಅವರು. ಆ ಹಿಂದೂ ವಿರೋಧಿ ವರ್ತನೆ ವಿರುದ್ಧ ನಮ್ಮ ಹೋರಾಟ. ರಾಷ್ಟ್ರಧ್ವಜ ಆರಿಸಿ ಏನೂ ಸಮಸ್ಯೆ ಇಲ್ಲ. ಇವ್ರಿಗೆ ಯೋಗ್ಯತೆ ಇಲ್ವಾ? ಇದಕ್ಕಿಂತ ದೊಡ್ಡ ಧ್ವಜಸ್ತಂಭ ಕಟ್ಟೋಕ್ ಯೋಗ್ಯತೆ ಇಲ್ಲ ಇವರಿಗೆ. ಇನ್ನೂ ದೊಡ್ಡ ಧ್ವಜಸ್ತಂಭ ಕಟ್ಲಿ. ಇವ್ರ ರಾಷ್ಟ್ರಭಕ್ತಿ ನಮಗೆ ಗೊತ್ತಿಲ್ವಾ? ಇವರ ರಾಷ್ಟ್ರಭಕ್ತಿ ಹಣೆ ಬರ ಹುಬ್ಳಿನಲ್ಲಿ ಧ್ವಜ ಆರ್ಸಕ್ ಹೋದಂತವ್ರ ಮೇಲೆ ಗುಂಡು ಹಾರಿಸಿದ್ದು ಇವ್ರ ರಾಷ್ಟ್ರಭಕ್ತಿ. ಬಹುಶಃ ಈ ಯಾವುದೋ ಗಾಳಿ ಸೋಕಿರ್ಬೇಕು ಕಾಂಗ್ರೆಸ್ಸಿಗೆ. ಟಿಪ್ಪು ಸುಲ್ತಾನ್ ಗಾಳಿ ಸೋಕಿರ್ಬೇಕು. ಟಿಪ್ಪು ಸುಲ್ತಾನ್ನಿಗೂ ಆಂಜನೇಯನ್ ಕಂಡ್ರೆ ಆಗ್ತಿರಲಿಲ್ಲ. ಅದಕ್ಕಾಗಿ ಶ್ರೀರಂಗಪಟ್ಟಣದಲ್ಲಿದ್ದಂಥ ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಾಲಯವನ್ನ ಅಲ್ಲಿದ್ದಂಥ ಆಂಜನೇಯನನ್ನು ತೆಗೆದು ಜಾಮಿಯಾ ಮಸೀದಿ ಮಾಡಿದ್ರು. ಈ ಕಾಂಗ್ರೆಸ್ನವರಿಗೂ ಟಿಪ್ಪು ಸುಲ್ತಾನ್ ಗಾಳಿ ಸೋಕಿದೆ. ಆ ಗಾಳಿ ಬಿಡಿಸಿದ್ರೆ ನೆಟ್ಟಗಾಗ್ತಾರೆ. ನಾವು ಈಗ ಅವ್ರು ಧ್ವಜ ಇಳಿಸಿ ರಾಜಕಾರಣ ಮಾಡಿದ್ಯಾರು? ಧ್ವಜ ಇಳಿಸ್ತಾ ಇದ್ರೆ ನಾವು ಹೋರಾಟ ಮಾಡುವಂತ ಅನಿವಾರ್ಯತೆ ಬರ್ತಾ ಇತ್ತಾ? ಧ್ವಜ ಇಳಿಸಿದವ್ರು ಅವರು, ರಾಜಕಾರಣ ಮಾಡಿರೋರು ಅವರು, ಹಿಂದೂ ವಿರೋಧಿಯಾಗಿ ವರ್ತನೆ ಮಾಡಿರೋದು ಅವರು. ಆ ಹಿಂದೂ ವಿರೋಧಿ ವರ್ತನೆ ವಿರುದ್ಧ ನಮ್ಮ ಹೋರಾಟ. ರಾಷ್ಟ್ರಧ್ವಜ ಆರಿಸಿ ಏನೂ ಸಮಸ್ಯೆ ಇಲ್ಲ. ಇವ್ರಿಗೆ ಯೋಗ್ಯತೆ ಇಲ್ವಾ? ಇದಕ್ಕಿಂತ ದೊಡ್ಡ ಧ್ವಜಸ್ತಂಭ ಕಟ್ಟೋಕ್ ಯೋಗ್ಯತೆ ಇಲ್ಲ ಇವರಿಗೆ. ಇನ್ನೂ ದೊಡ್ಡ ಧ್ವಜಸ್ತಂಭ ಕಟ್ಲಿ. ಇವ್ರ ರಾಷ್ಟ್ರಭಕ್ತಿ ನಮಗೆ ಗೊತ್ತಿಲ್ವಾ? ಇವರ ರಾಷ್ಟ್ರಭಕ್ತಿ ಹಣೆ ಬರ ಹುಬ್ಳಿನಲ್ಲಿ ಧ್ವಜ ಆರ್ಸಕ್ ಹೋದಂತವ್ರ ಮೇಲೆ ಗುಂಡು ಹಾರಿಸಿದ್ದು ಇವ್ರ ರಾಷ್ಟ್ರಭಕ್ತಿ. ಬಹುಶಃ ಈ ಯಾವುದೋ ಗಾಳಿ ಸೋಕಿರ್ಬೇಕು ಕಾಂಗ್ರೆಸ್ಸಿಗೆ. ಟಿಪ್ಪು ಸುಲ್ತಾನ್ ಗಾಳಿ ಸೋಕಿರ್ಬೇಕು. ಟಿಪ್ಪು ಸುಲ್ತಾನ್ನಿಗೂ ಆಂಜನೇಯನ್ ಕಂಡ್ರೆ ಆಗ್ತಿರಲಿಲ್ಲ. ಅದಕ್ಕಾಗಿ ಶ್ರೀರಂಗಪಟ್ಟಣದಲ್ಲಿದ್ದಂಥ ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಾಲಯವನ್ನ ಅಲ್ಲಿದ್ದಂಥ ಆಂಜನೇಯನನ್ನು ತೆಗೆದು ಜಾಮಿಯಾ ಮಸೀದಿ ಮಾಡಿದ್ರು. ಈ ಕಾಂಗ್ರೆಸ್ನವರಿಗೂ ಟಿಪ್ಪು ಸುಲ್ತಾನ್ ಗಾಳಿ ಸೋಕಿದೆ. ಆ ಗಾಳಿ ಬಿಡಿಸಿದ್ರೆ ನೆಟ್ಟಗಾಗ್ತಾರೆ. ನಾವು ಈಗ ಅವ್ರು ಧ್ವಜ ಇಳಿಸಿ ರಾಜಕಾರಣ ಮಾಡಿದ್ಯಾರು? ಧ್ವಜ ಇಳಿಸ್ತಾ ಇದ್ರೆ ನಾವು ಹೋರಾಟ ಮಾಡುವಂತ ಅನಿವಾರ್ಯತೆ ಬರ್ತಾ ಇತ್ತಾ? ಧ್ವಜ ಇಳಿಸಿದವ್ರು ಅವರು, ರಾಜಕಾರಣ ಮಾಡಿರೋರು ಅವರು, ಹಿಂದೂ ವಿರೋಧಿಯಾಗಿ ವರ್ತನೆ ಮಾಡಿರೋದು ಅವರು. ಆ ಹಿಂದೂ ವಿರೋಧಿ ವರ್ತನೆ ವಿರುದ್ಧ ನಮ್ಮ ಹೋರಾಟ. ರಾಷ್ಟ್ರಧ್ವಜ ಆರಿಸಿ ಏನೂ ಸಮಸ್ಯೆ ಇಲ್ಲ. ಇವ್ರಿಗೆ ಯೋಗ್ಯತೆ ಇಲ್ವಾ? ಇದಕ್ಕಿಂತ ದೊಡ್ಡ ಧ್ವಜಸ್ತಂಭ ಕಟ್ಟೋಕ್ ಯೋಗ್ಯತೆ ಇಲ್ಲ ಇವರಿಗೆ. ಇನ್ನೂ ದೊಡ್ಡ ಧ್ವಜಸ್ತಂಭ ಕಟ್ಲಿ. ಇವ್ರ ರಾಷ್ಟ್ರಭಕ್ತಿ ನಮಗೆ ಗೊತ್ತಿಲ್ವಾ? ಇವರ ರಾಷ್ಟ್ರಭಕ್ತಿ ಹಣೆ ಬರ ಹುಬ್ಳಿನಲ್ಲಿ ಧ್ವಜ ಆರ್ಸಕ್ ಹೋದಂತವ್ರ ಮೇಲೆ ಗುಂಡು ಹಾರಿಸಿದ್ದು ಇವ್ರ ರಾಷ್ಟ್ರಭಕ್ತಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.